ಸ್ಮೈಲ್ ಮಾಡ್ಬೇಕಲ್ಲ ಇಲ್ಲಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನಗೆ ಸ್ವಲ್ಪ ಹುಷಾರಿಲ್ಲ. ಇವತ್ತು ಬೆಳಗ್ಗೆ ಬೇಗ 3 ಗಂಟೆಗೆ ಎದ್ದು ಎಲ್ಲ ಪೂಜೆ ಎಲ್ಲ ಮಾಡಿದ್ದೀನಿ. ಪೂಜೆ ಎಲ್ಲ ಆಗಿದೆ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ನನ್ನ ಬೇಬಿಗೆ ಸೆಕೆಂಡ್ನೇದು ಮುಡಿ ಇದೆ. ಫಸ್ಟ್ ಮುಡಿ ನಮ್ಮ ಯಜಮಾನ ಮನೆ ದೇವ್ರಿಗೆ ಗೊತ್ತಾಯಿತು. ಈಗ ಸೆಕೆಂಡ್ ಮುಡಿ ಇದೆ, ನಮ್ಮ ಮನೆ ದೇವ್ರಿಗೆ ಕೊಡಬೇಕು. ಅದಕ್ಕೆ ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ಹಾಯ್ ಗಾಯ್ಸ್, ನಂಜನಗೂಡಲ್ಲಿ ಮೀಟ್ ಮಾಡೋಣ. ನಂಜನಗೂಡು ಹೋಗ್ತಾ ಇದ್ದೀವಿ. ನನಗೆ ಹುಷಾರಿರಲಿಲ್ಲ ಅಲ್ವಾ, ಅದಕ್ಕೆ ನಾನು ಯಾವ ವೀಡಿಯೋನೂ ಹಾಕಿಲ್ಲ. ವೀಡಿಯೋ ಮಾಡೋಕ್ಕೂ ಕೂಡ ಆಗಿಲ್ಲ, ಅದಕ್ಕೆ ಯಾವ ವೀಡಿಯೋನೂ ಎಡಿಟ್ ಮಾಡಿಲ್ಲ, ಹಾಕಿಲ್ಲ. ಹತ್ತಿ ಕಾರ್ಗತ್ತಿ ಲಗೇಜ್ ಮಡ್ಗಿ ಗಲೀಜಿದೆ. ಈ ಕಡೆ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗೋಣ. ಅವನ್ನ ಅದನ್ನೂರು ಕೂಡ ಹಿಂದಕ್ಕೆ ನೋಡಿ. ಅವ್ವ ನೀತ ಕುದ್ಕಕ್ಕೆ ಪಳತು ತುದಿಲಿ. ಹೆಂಗ್ ಬರೋಣ ಇಲ್ಲಿ ಅಂತೆ. ಅವ್ವ ಅಲ್ಲಿ ಕೂತ್ಕೊತದೆ ನಿಮ್ಮ ಮಗ, ಮಗ ಭುವಿಯೇ ಬಾಯ್. ಜಾಗನೇ ಐತಿಲ್ವಲ್ಲ, ನಿನಗೆ ಅಷ್ಟು ತಪ್ಪ ಇದೆಯಾ? ಬಾಯ್ ಭುವಿಯೇ ಬಾಯ್. ನೋಡಿ 5:15 ಆಗಿದೆ. ಈಗ ನಾವು ಮನೆ ಬಿಟ್ಟಿದ್ದೀವಿ. ನೋಡೋಣ ಎಷ್ಟು ಗಂಟೆಗೆ ಹೋಗ್ತೀವಿ ಅಲ್ಲಿಗೆ ನಂಜನಗೂಡಿಗೆ ಅಂತ. ನಾನು ಹೋಗಬೇಡ ಅಂತ ಕರಿತೀನಿ ಅಂತ ಏನು ಅಂದ್ಕೋಬೇಡಿ. ನಾನು ನಮ್ಮ ಯಜಮಾನ್ರನ್ನ ಆ ಥರ ಕರೆಯೋದು ಅವ್ರಿಗೆ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಹೋಗಬೇಡ ಅಂತಲೇ ಕರೆಯೋದು. ಏನಪ್ಪ ಅವರು ಹೋಗಬೇಡ ಅಂತ ಎಲ್ಲ ಕರೀತಾರೆ ಅಂತ ಯಾರು ತಪ್ಪು ತಿಳ್ಕೊಬೇಡಿ. ನಾವು ಇಷ್ಟಪಟ್ಟು ಮದುವೆ ಆಗಿದ್ದೀವಿ ಅಲ್ವಾ, ಹಂಗಾಗಿ ನಮ್ಗೆ ಇಷ್ಟ ಬಂದಂಗೆ ನಾವು ಕರಿಬೇಕು. ಯಾರು ಏನು ಅನ್ಕೋತಾರೆ ಅಂತ ಆ ಥರ ಈ ಥರ ಅಂತ ಕರೆಯೋಕ್ಕೆ ಹಿಂದೆ ಮುಂದೆ ನೋಡಬಾರ್ದು. ನಾವು ಹೇಗೆ ಕರೆದ್ರು ನಾವು ಒಬ್ಬರು ಬಿಟ್ಟು ಇರೋಕ್ಕಾಗಲ್ಲ. ಅದನ್ನೇ ಪ್ರೀತಿ ಅಂತ ಕರೆಯೋದು. ಸೊ ಮಲ್ಕೊಬಿಟ್ಟಿದ್ವಿ, ಜರ್ನಿ ಮಾಡಿದ್ದೇ ಗೊತ್ತಾಗಿಲ್ಲ. ಆಗಲೇ 7:15 ಆಗಿದೆ. ಈಗ ಒಂದು ಸ್ವಲ್ಪ ನಾಷ್ಟ ಮಾಡೋಣ, ಹೊಟ್ಟೆ ಹಸಿತೀವಿ ಅಂತ ನಾಷ್ಟಕ್ಕೆ ಮತ್ತು ಕಾಫಿ ನಿಲ್ಲಿಸಿದ್ವಿ. ಇಡ್ಲಿ ವಡೆ ತಿಂದ್ಕೊಂಡು ನಾಷ್ಟ ಮಾಡಿ ಕಾಫಿ ಕುಡಿದು ಈಗ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಬೇಕು. ಚಿನಿಮಾ ಏನು ಯೋಚನೆ ಮಾಡ್ತಾ ಇದೀಯಾ? ಅಯ್ಯೋ ಚಿನ್ನಿ, ಏನು ಯೋಚನೆ ಮಾಡ್ತಾ ಇದೀಯ ನೀನು? ರೀ ದೊಡ್ಡ ಲಾಕ್ ಮಾಡು. ಇನ್ನೇನು ಹೋದರು? ಚಿನ್ನಿ ಹೇಳ್ ಬಂಗಡಿ, ಏನು ಯೋಚನೆ ಮಾಡ್ತಾ ಇದೀಯಾ? ಅಲ್ಲಿಗೆ 2 ಲೀಟರ್ ವಾಟರ್ ಬಾಟ್ಲ್ ಇತ್ಯಾ ಹಿಂದಗಡೆ ಇದೆಯಾ? ಪರವಾಗಿಲ್ಲ, ರೋಡ್ ಒಂಚೂರು ಖಾಲಿ ಅದೇ. ಕಣ್ಣಮ್ಮ ಈಗ ಟೈಮು 9:15 ಆಗಿದೆ. ನಂಜನಗೂಡು ಬಂದ್ವಿ. ರಶ್ ಹೆಂಗೈತೆ ಅಂತ ನೋಡ್ಬೇಕಷ್ಟೇ. ತುಂಬಾ ಕಾಡಿದೆ ಅಂದ್ರೆ ರಶ್ ತುಂಬಾ ಇದ್ದೇ ಇರುತ್ತೆ. ಹರೇ ಹರೇ ಕೃಷ್ಣ. ಅಲ್ಲಿ ನಾನು ನಿಲ್ಸೋ ನೋಡಿ. ಅಣ್ಣ ಒಂಚೂರು ಮುಂದೆ ಹಂಗಿದೆ. ಹೋಗ್ಬೋದಂತೆ ನೋಡಿ.
ನೆಳ್ಳು ನೋಡ್ತಾ ಇದ್ದೀನಿ ರಮ್ಮ. ನೆಳ್ಳಲ್ಲಿ ಹಾಕ್ಬಿಟ್ರೆ ಆರಾಮಾಗಿರ್ತದೆ. ಜಾಸ್ತಿ ಖಾರವೇಂದ್ರೆ ರಶ್ ಇರ್ತದಲ್ವಾ? ಟಿ ಒಂದು ಕಾಣಿಸ್ತಾ ಇಲ್ಲ, ಒಂದೇ ಇರುತ್ತೆ. ನಾವು ಒಲೆ ಹತ್ರ ಹೋಗಿ ನೀರು ಹಾಕೋಬಾರ್ದು, ಒಂದು ಟೈಮ್ ಆಗುತ್ತೆ ಸ್ವಲ್ಪ ಅಂತ ಅಂದ್ಬಿಟ್ಟು ಅಲ್ಲೇ ನಲ್ಲಿ ಇದ್ವಲ್ಲ ಅಲ್ಲೇ ತಲೆ ಮೇಲೆ ನೀರು ಹಾಕೊಂಡು ಬತ್ತೆ ಎಲ್ಲ ತ್ಯಾವ ಮಾಡ್ಕೊಂಡ್ವಿ. ಆ ತಣ್ಣೀರಲ್ಲಿ ತಲೆ ಮೇಲೆ ಹಾಕೋಕ್ಕೆ ಕೈ ಕಾಲು ಹಾಕೋಕ್ಕೆ ತುಂಬ ಕೊಡಿತಾಯಿತ್ತು. ಇನ್ನು ತಲೆ ಮೇಲೆ ಹಾಕೋಕ್ಕೆ ತುಂಬ ಅಂತೂ ಅಪ್ಪ ಅಷ್ಟು ತುಂಬ ಇಷ್ಟು ಚಳಿ ಚಳಿ ಅನ್ನಿಸ್ತಾಯಿತ್ತು ಮಾತ್ರ. ಬೆಳಿಗ್ಗೆ ಅಲ್ವಾ ಅದಕ್ಕೆ. ನೀನು ಕುತ್ಕೋ. ನೀವು ಆ ಥರ ಒದ್ದೆ ಮಾಡ್ಕೋಬೇಕು. ಈಗ ಇಬ್ಬರು ಹೋಗಿ ಉತ್ಸವ ಮಾಡೋಣ ಅಂತ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಅಷ್ಟೊಂದು ರಸ್ ಇರಲಿಲ್ಲ, ಕಮ್ಮಿನೇ ಇತ್ತು ರಸ್ಸು. ಜನ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟೊಂದು ರಶ್ ಇಲ್ಲ ಅಂತ. ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಸೇವೆ ಕಂಟಿನ್ಯೂ ಮಾಡಿದ್ವಿ. ಇನ್ನು ಬೇಗನೆ ಹೋಗೋಣ ಅಂತ ಅಂದ್ಕೊಂಡ್ರಿ. ನಮ್ಮ ಯಜಮಾನ್ರು ಕನಕಪುರ ಸೈಡಿಂದ ಕರ್ಕೊಬಂದರು, ಹಂಗಾಗಿ ಲೇಟ್ ಆಗೋಯಿತು. ಹಾಗಾಗಿ ಬಿಸಿಲು ಕೂಡ ಬಂದ್ಬಿಡ್ತದೆ. ಬಿಸಿಲು ಬಂದರೆ ಜಾಸ್ತಿ ಸೇವೆ ಮಾಡೋಕ್ಕೂ ಆಗಿಲ್ಲ. ನಾವು ಸುತ್ತ ದೇವಸ್ಥಾನ ಸುತ್ತ ಐತವು ಮಾತ್ರ ನಾವು ಒಂದಷ್ಟು ದೂರ ಸೇವೆ ಮಾಡ್ಕೊಂಡು ಎದ್ದು ಬಂದ್ವಿ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ನನ್ನ ಇನ್ಸ್ಟಾ ಫ್ಯಾಮಿಲಿಗೆ, ಯೂಟ್ಯೂಬ್ ಫ್ಯಾಮಿಲಿಗೆ, ಫೇಸ್ಬುಕ್ ಫ್ಯಾಮಿಲಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಕೈ ಮುಗಿತಾ ಇದ್ದೀನಿ. ನಾವು ಮುಡಿ ಕೊಡ್ತಾರಲ್ಲ ಆ ಜಾಗಕ್ಕೆ ಹೋದ್ವಿ. ನನ್ನ ಪಾಪುಗೆ ಮುಡಿ ಇತ್ತು, ಪಾಪುಗೆ ಮುಡಿ ಕೊಟ್ಕೊಂಡು ಮುಡಿ ಮಾಡಿಸ್ತಾಯಿದ್ವಿ. ಸೊ ಅವನು ಜಾಸ್ತಿ ಅಳ್ತಾ ಇದ್ದ, ಅವನು ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಅಳ್ತಾ ಇದ್ದ. ಆಮೇಲೆ ನನ್ನ ಮೈದನ್ ಕೂಡ ಮುಡಿ ಇತ್ತು. ಆಮೇಲೆ ನಮ್ಮ ಯಜಮಾನು ಪಂಚಮುಡಿ ಕೊಡ್ತೀನಿ ಅಂತ ಅಂದಿದ್ರು, ಅವರು ಕೊಡಬೇಕಿತ್ತು. ನಿಮ್ಮಪ್ಪ ಸೇವಿಂಗ್ ಮಾಡಿಸ್ಕೊತಾನೆ ನೋಡು. ಮುಡಿ ಎಲ್ಲ ಆಯಿತು. ಈಗ ಸ್ನಾನ ಮಾಡೋಕ್ಕೆ ಹೋಗಬೇಕು. ಸ್ನಾನ ಮಾಡಿಕೊಂಡು ರೆಡಿಯಾಗಿ ಆಮೇಲೆ ನಿಮಗೆ ಮೀಟ್ ಆಗ್ತೀನಿ. ಓಕೆ, ಅಲ್ಲಿ ಗಂಟ ವೇಟಿಂಗ್. ವೀಡಿಯೋ ಯಾರು ಸ್ಕಿಪ್ ಮಾಡಬೇಡಿ, ನೋಡ್ತಾ ಇರಿ. ನೋಡಿ, ಸ್ನಾನ ಎಲ್ಲ ಆಗಿ ರೆಡಿಯಾಗಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ದರ್ಶನ ಮಾಡೋಕ್ಕೆ ಅಂತ.
ನಡೀರಿ ಅಲ್ಲಿ ಹಿಂದೆ ಇರೋ ನಿಂತಿರೋ ನಿನ್ ಕಾಯ್ಕೊಂಡು. ಶಿವ ಬಿದ್ದೈತಿ. ಫ್ಯಾಮಿಲಿ ಸುತ್ತ ಬಾಕಿದೆ. ದರ್ಶನ ಮಾಡೋಣ ಅಂತ ಬಂದ್ವಿ. ತುಂಬ ರಶ್ ಅಷ್ಟೊಂದು ರಶ್ ಇರಲಿಲ್ಲ. ಕ್ಯೂವಲ್ಲಿ ನಾವು ಬಂದಿಲ್ಲ. ದೇವಸ್ಥಾನದ ಹತ್ರ ಒಳಗೆ ಹೋಗುವಾಗ ಮಾತ್ರ ಸ್ವಲ್ಪ ಕ್ಯೂ ಅಷ್ಟೇ. ಅಂದರೆ ವೀಡಿಯೋ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ಹಂಗಾಗಿ ನಿಮಗೆ ದೇವ್ರ ಮುಖ ಎಲ್ಲ ತೋರ್ಸೋಕ್ಕಾಗಲ್ಲ. ದರ್ಶನ ಎಲ್ಲ ಆಗಿ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕುತ್ಕೊಳ್ಳೋಣ ಅಂತ ಕೂತಿದ್ವಿ. ಸ್ಮೈಲ್ ಮಾಡ್ಬೇಕಲ್ಲ. ನಂಜನಗೂಡು ಅಂದರೆ ದರ್ಶನ ಮುಗ್ದಾಗೈತೆ. ಗೊತ್ತೇ ಇದೆಯಲ್ಲ, ದರ್ಶನ ಎಲ್ಲ ಮಾಡಿದ್ಮೇಲೆ ಫೋಟೋಸ್ ತಗೋತಿದ್ವಿ. ಫೋಟೋಸ್ ಎಲ್ಲ ತಗೊಂಡ್ಮೇಲೆ ಬಾಯಾರಿಕೆ ಆಯ್ತಿತ್ತು, ಅದಕ್ಕೆ ಐಸಿನ್ ಸ್ವಲ್ಪ ತಲೆ ಕೂತಿದ್ವಿ. ಜ್ಯೂಸ್ ಕಲ್ಕೊಡಿ ಅತ್ತೆಗೆ. ಜ್ಯೂಸ್ ಕಲ್ಕೊಡಿ ಅತ್ತೆಗೆ. ಚಾಕ್ಲೇಟ್ ಅವು ನೆಕ್ಕೋಕೆ ಪತಾ ಇಲ್ಲ. ದರ್ಶನ ಮುಗಿಸ್ಕೊಂಡು ಹೋಗ್ತಿದ್ವಿ. ನಮ್ಮ ಅಕ್ಕ ಇದ್ದಾರೆ, ನಮ್ಮ ಚಿಕ್ಕಪ್ಪನ ಮಗಳು. ಶ್ರೀರಂಗಪಟ್ಟಣಕ್ಕೆ ಗೊತ್ತಿರೋದು. ಶ್ರೀರಂಗಪಟ್ಟಣದ ಹತ್ರ ನಗುವಿನಲ್ಲಿ ಅಂತ ಗೊತ್ತಿರೋದು. ಅದಕ್ಕೆ ನಮ್ಮ ಅಕ್ಕನ ಮನೆ ಹೋಗ್ತಾಯಿದ್ದೀವಿ. ಇಲ್ಲಿಂದ 40 ಕಿಲೋಮೀಟ್ರ್ ಆಗುತ್ತೆ. ನಂಜನಗೂಡಿಂದ ಹೋಗ್ತಾಯಿದ್ದೀವಿ. ನಮ್ಮ ಅಕ್ಕನ ಮನೆಗೆ ಹೋಗಿದ್ವಿ, ಆದರೆ ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ. ನಾನು ಬೇರೆ ವೀಡಿಯೋ ಮಾಡ್ಕೊಳ್ಳೋದು ಅಂತ ಮಾಡ್ಕೊಂಡಿಲ್ಲ. ಅಲ್ಲಿ ಈಗ ಒಂದು ಗುರುಪ್ರವೇಶ ಇದೆ ಮಂಡ್ಯದಲ್ಲಿ, ಅಲ್ಲಿಗೆ ಹೋಗಬೇಕು. ಗುರುಪ್ರವೇಶ ಮನೆಗೆ ಬಂದು ನೋಡಿ, ಪೂಜೆ ಎಲ್ಲ ಆಗಿತ್ತು. ನಾವು ಬಂದಿದ್ದ ಟೈಮು 2:15 ಆಗಿತ್ತು. ಊಟ ಎಲ್ಲ ಲಾಸ್ಟ್ ನಾವೇ ಊಟಕ್ಕೆ ಕೂತಿದ್ದು. ಊಟ ಎಲ್ಲ ಮುಗಿಸ್ಕೊಂಡು, ಗುರುಪ್ರವೇಶ ಮುಗಿಸ್ಕೊಂಡು ನಾವು ಹೋಗ್ತಾ ಇರೋದು ಬೆಂಗಳೂರಿಗೆ. ನಮ್ಮ ಯಜಮಾನರು ನಾನು ಚನ್ನಪಟ್ಟಣದಲ್ಲಿ ಬಟ್ಟೆ ತಗೊಳ್ಳಿ ಅಂತ ಹೇಳಿದ್ದೆ ಹಬ್ಬಕ್ಕೆ. ಅವರು ನೋಡೋಣ ಅಂತ ಹೇಳ್ತಾಯಿದ್ರು. ನಾನು ಆಯಿತು, ಟೈಮ್ ಇದ್ದರೆ ಹೋಗೋಣ, ಇಲ್ಲ ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗೋದೆ.
ನೋಡಿ ಈಗ ನಮ್ಮ ಯಜಮಾನರನ್ನ ಹಿಂಗೆ ರೇಗಿಸ್ತೀನಿ ಅಂತ. ಅವ್ರಿಗೆ ಕೆಪ್ರ ಅಂದ ತಕ್ಷಣ ಕೋಪ ಬಂದ್ಬಿಡುತ್ತೆ, ಹಂಗೆ ಅಬ್ಸರ್ವ್ ಮಾಡಿ ನೀವು. ಅಂತೂ ನಮ್ಮ ಯಜಮಾನರು ಚನ್ನಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಟ್ಟೆ ತಗೊಳಕ್ಕೆ. ಪರ್ಚೇಸ್ ಎಲ್ಲ ಆಯಿತು, ಅಲ್ಲೂ ವಿಡಿಯೋ ನಾನು ಮಾಡಿಲ್ಲ. ಮನೆಗೆ ಹೋದ್ಮೇಲೆ ಯಾವ್ಯಾವ ಬಟ್ಟೆ ತಗೊಂಡೆ ಅಂತ ತೋರಿಸ್ತೀನಿ. ಕೆಂಗೇರಿಗೆ ಬಂದ್ವಿ, ತುಂಬ ಟ್ರಾಫಿಕ್ ಇತ್ತು. ಉತ್ತರಳ್ಳಿಗೆ ಬಂದು ಉತ್ತರಳ್ಳಿ ತರಕಾರಿ ತಗೊಂಡು ಬರೋ ಅಷ್ಟರಲ್ಲಿ ನಾವು ಟೈಮ್ ಇಸ್ 6:45 ಆಗಿದೆ. ಈಗ ಮನೆಗೆ ಬಂದ್ವಿ, ತುಂಬ ಟಯರ್ಡ್ ಆಗಿದೆ. ನಾನು ನಮ್ಮ ಪಾಪು ಇಬ್ಬರು ಫ್ರೆಶ್ ಅಪ್ ಆದ್ವಿ. ಆಮ ನಮ್ಮದವರಿಗೆ ಹೊಸ ಪಕ್ಷದಿಂದ ಏನ್ರಿ ಅದು ಭಾಗ್ಯ ನೈಟ್ ಡಿನ್ನರ್ಗೆ ಅತ್ತೆ ಉಪ್ಪಿಟ್ಟು ಮಾಡಿದ್ರು, ತಿಂದು ಮಲ್ಕೊಂಡು ನೆಕ್ಸ್ಟು ಮಂಡೇ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾವ್ಯಾವ ಬಟ್ಟೆ ತಗೊಂಡ್ವಿ ಅಂತ ಈಗ ತೋರಿಸ್ತೀನಿ. ಇದು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಪಾಪು ಡ್ರೆಸ್ಸು. ಇಷ್ಟು ಕಮ್ಮಿ ಲೋ ಬಜೆಟಲ್ಲಿ ಸಿಗ್ತಿದೆ ಅಂದರೆ ಅಷ್ಟು ಲೋ ಬಜೆಟಲ್ಲಿ ಸಿಗುತ್ತೆ ಈ ಶೂಟು ಅಂತಲೇ ಅಂದ್ಕೊಂಡಿರಲಿಲ್ಲ. ಇದು ಪಾಪು ಡ್ರೆಸ್ಸು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದನ್ನು. ಜಸ್ಟ್ ಏನಿಲ್ಲ 300 ಅಷ್ಟೇ. ಶೂಟ್ ಥರ ಬರುತ್ತೆ. ಈ ಥರ ಶೂಟ್ ಥರ ಬರುತ್ತೆ. ಪ್ಯಾಂಟ್ ಶೂಟ್ ಚೆನ್ನಾಗಿದೆ. ಇದರ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಇದು ಪಾಪು ಡ್ರೆಸ್ಸು. ಇದು ನಾನು ಬೆಂಗಳೂರಲ್ಲಿ ತಗೊಂಡಿದ್ದು. ಇದು ನನ್ನ ಮೈದ ಶರ್ಟು. ಇದು ಕೂಡ ಬೆಂಗಳೂರಲ್ಲಿ ತಗೊಂಡಿದ್ದು. ಈ ಪ್ಯಾಂಟ್ ಜೊತೆಗೆ ಇದು ಮಜ್ಬಿನ್ ಶರ್ಟು, ಪ್ಯಾಂಟ್. ಇದು ಕೂಡ ಬೆಂಗಳೂರಲ್ಲಿ ತಗೊಂಡಿದ್ದು. ಈ ಸೀರೆ ಹೇಗಿದೆ ಈ ಸೀರೆ ಅಂತ ಕಮೆಂಟ್ ಮಾಡಿ. ಬಾರ್ಡರ್ ತುಂಬ ಚೆನ್ನಾಗಿದೆ. ಇದು ನಾನು ಚನ್ನಪಟ್ಟಣದಲ್ಲಿ ತಗೊಂಡಿದ್ದು, ಕಾವೇರಿ ಟೆಕ್ಸ್ಟೈಲ್ಸ್ ಅಂತ. ತ್ರೀ ಸೆಟ್ಸ್ ಇದು. ಸ್ಮೂತ್ ವೇಲ್. ಇದು ನಮ್ಮ ಯಜಮಾನ್ರ ಶರ್ಟೆ. ಇದು ಚನ್ನಪಟ್ಟಣದಲ್ಲಿ ತಗೊಂಡಿದ್ದು. ಇದನ್ನ ನಾನು ಸ್ಯಾರಿಗೆ ಹೊಲಿಸ್ಕೊಂಡಿರೋದು. ಸ್ಟಿಚ್ಚದ ಬ್ಲೌಸು, ಸ್ಟಿಚ್ಚದ ಲಂಗ. ನಾನು ಇಲ್ಲಿ ಬೆಂಗಳೂರಲ್ಲಿ ಹೊಲಿಸ್ಕೊಂಡಿದ್ದು ನಮ್ಮ ಅತ್ತೆ ಫ್ರೆಂಡ್ ಹತ್ರ. ನೋಡಿದ್ರಲ್ಲ ಗೈಸ್, ಬಟ್ಟೆ ಎಲ್ಲ ತೋರಿಸ್ದೆ. ಬಟ್ ಫಾಸ್ಟಾಗಿ ತೋರಿಸಿದ್ದೀನಿ ಅಷ್ಟೇ. ಬಟ್ ನೀವು ನೋಡಿದ್ದೀರಾ ಅಂತ ಅನ್ಸುತ್ತೆ. ಅಷ್ಟೊಂದು ಚೆನ್ನಾಗಿ ಕಾಣಿಸಿದ್ದೆ ಇಲ್ವೋ ಗೊತ್ತಿಲ್ಲ.
ನಾನು ಚನ್ನಪಟ್ಟಣ ಅಂದರೆ ಕಾವೇರಿ ಟೆಕ್ಸ್ಟೈಲ್ಸಲ್ಲೇ ತುಂಬ ಚೆನ್ನಾಗಿರುತ್ತೆ ಬಟ್ಟೆ. ನನ್ನ ಮದುವೆ ಮುಂಚೆನೂ ಕೂಡ ಅಲ್ಲೇ ತೊಗೊತಿದ್ದಿದ್ದು. ಹಾಗಾಗಿ ನನಗೂ ಬೆಂಗಳೂರಲ್ಲಿ ಅಷ್ಟು 4-5 ಅಂಗಡಿ ನೋಡಿದೆ, ಇಷ್ಟನೇ ಆಗಿಲ್ಲ ಯುಗಾದಿ ಹಬ್ಬಕ್ಕೆ ತೊಗೊಳ್ಳೋಣ ಅಂತ. ಅದಕ್ಕೆ ನಾನು ಚನ್ನಪಟ್ಟಣದಲ್ಲಿ ತೊಗೊಳ್ಳಿ ಅಂತ ಹೇಳಿದ್ದಕ್ಕೆ ನಮ್ಮ ಯಜಮಾನ್ರು ಹಂಗೆ ನಂಜನಗೂಡಿಗೆ ಹೋಗಿದ್ವಲ್ಲ, ಹಂಗೆ ಬರ್ತಾ ತೊಗೊಳ್ಳೋಣ ಟೈಮ್ ಇರುತ್ತೆ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿದ್ರು. ಅವರನ್ನು ಇಷ್ಟು ಬೇಗ ಸೆಲೆಕ್ಷನ್ ಮಾಡ್ತೀಯಾ, ಇಲ್ಲಿ ಚೆನ್ನಾಗಿ ಬೆಂಗಳೂರಲ್ಲೇ ಚೆನ್ನಾಗಿಲ್ಲ ಅಂತ ಹೇಳ್ತೀಯಾ ಅಂತ ಹೇಳ್ತಿದ್ರು. ಅಂದರೆ ಅಲ್ಲೇ ಯಾವಾಗಲೂ ತೊಗೊಂಡು ಅಭ್ಯಾಸಕ್ಕೆ ಅಲ್ಲೇ ತೊಗೋಬೇಕು ಅಂತ ಅನಿಸುತ್ತೆ. ಚೆನ್ನಾಗಿತ್ತು. ನಾನು ಹೋಗಿ ನೋಡಿದ ತಕ್ಷಣ ನನಗೆ ಆ ಬಟ್ಟೆ ತುಂಬ ಡ್ರೆಸ್ ತುಂಬ ಇಷ್ಟ ಆಯಿತು ಅಂತ ತೊಗೊಂಡಿದ್ದು. ಆಮೇಲೆ ನಾನು ಸ್ಯಾರಿ, ನಮ್ಮ ಅತ್ತೆ ಸ್ಯಾರಿ ಚೂಸ್ ಮಾಡಿದ್ದು, ನಮ್ಮ ಅತ್ತೆಗೆ ಸ್ಯಾರಿ ತೊಗೊಂಡಿದ್ದು. ನಾನು ಜಾಸ್ತಿ ಅಷ್ಟೇ, ನಮ್ಮ ಯಜಮಾನರು ಅಷ್ಟು ತೊಗೊಂಡು 3 ಜೊತೆ ತೊಗೊಂಡಿದ್ದಲ್ಲಿ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ನಾವು ಬೆಂಗಳೂರಲ್ಲೇ ಪರ್ಚೇಸ್ ಮಾಡಿದ್ವಿ. ಸೊ ಅದಕ್ಕೆ 3 ಜೊತೆ ತೊಗೊಂಡಿದ್ದು. ನಮ್ಮ ಪಾಪಗೆ ತೋರಿಸಿದ್ನಲ್ಲ ಮೀಶೋದಲ್ಲಿ, ಅದು ತುಂಬ ಚೆನ್ನಾಗಿದೆ, ಜುಬ್ಬಾ ಪಾಯ್ಜಮ್ ಥರ. ಅದನ್ನು ಲಿಂಕ್ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ನಾನು ಮೀಶೋದಲ್ಲೇ ಜಾಸ್ತಿ ತೊಗೊಳ್ಳೋದು. ನನ್ನ ಅಮೌಂಟಲ್ಲಾದರೆ ಮೀಶೋದಲ್ಲೇ ನಾನು ಜಾಸ್ತಿ ತೊಗೊಳ್ಳೋದು. ನಮ್ಮ ಹಸ್ಬೆಂಡ್ ತೊಗೊಳ್ತೀನಿ ಅಂತಂದರೆ ಅಂಗಡಿಲಿ ತೊಗೊಳ್ಳೋದು ನಾನು ಜಾಸ್ತಿ ಅಷ್ಟೇ. ಮೀಶೋದಲ್ಲೇ ನಾನು ಜಾಸ್ತಿ ಪರ್ಚೇಸ್ ಮಾಡೋದು. ನಾನಂದರೆ ಮೀಶೋದಲ್ಲಿ ಜಾಸ್ತಿ ಪರ್ಚೇಸ್ ಮಾಡೋದೆಲ್ಲ ನಾನು ತೋರ್ಸೋಕ್ಕೂ ಹೋಗಲ್ಲ. ಬೇಕು ಅಂತ ಅಂದರೆ ನೀವು ಕಮೆಂಟ್ ಮಾಡ್ಬೋದು, ವೀಡಿಯೋ ಮಾಡೋದನ್ನು ಲಿಂಕ್ ಹಾಕ್ತೀನಿ. ಹಾಗಾಗಿ ನನಗೆ ಜಾಸ್ತಿ ಇಷ್ಟನೇ, ಅಲ್ಲೇ ಜಾಸ್ತಿ ಇಷ್ಟ. ಚನ್ನಪಟ್ಟಣ ಬಿಟ್ಟರೆ ಮೈಸೂರು ಬಿಟ್ಟರೆ ಬೆಂಗಳೂರು ತುಂಬ ಇಷ್ಟ ಆಗೋದು ಬಟ್ಟೆ ಅಂತ ಅಂದರೆ. ತುಂಬ ಖುಷಿಯಾಯಿತು ನಾನು ಚನ್ನಪಟ್ಟಣದಲ್ಲಿ ಡ್ರೆಸ್ ತೊಗೊಂಡಿದ್ದು. ನನ್ನ ವಾಯ್ಸ್ ಸ್ವಲ್ಪ ಹೋಗ್ತಿದೆ, ಅಂದರೆ ಹುಷಾರಿಲ್ಲ. ಒಂದು 2 ವೀಕ್ ಆಯಿತು ಹುಷಾರಿರಲಿಲ್ಲ. ಸೊ ಅದಕ್ಕೆ ವಾಯ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ವಾಯ್ಸ್ ನಿಮ್ಗೆ ಕೇಳಿಸ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಮಾತಾಡ್ತಿದ್ದೀನಿ ಮಾತ್ರ ಅಷ್ಟೇ. ಅಂದರೆ ನನ್ನ ವಾಯ್ಸ್ ನನಗೆ ತುಂಬ ಚೇಂಜ್ ಆಗೋಗಿದೆ. ನನ್ನ ವಾಯ್ಸೇ ನನಗೆ ಅಷ್ಟು ಕೇಳಿಸ್ತಿಲ್ಲ, ಆ ಥರ ಆಗೋಗಿದೆ. ಅದಕ್ಕೋಸ್ಕರ ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಹರ್ಷಿಮೋನಿ ಯೂಟ್ಯೂಬ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಬಾಯ್.